ನಮಸ್ಕಾರ ಎಲ್ಲರಿಗೆ ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ರಕ್ಷಿತಾ ಮತ್ತು ಧ್ರುವಂತನ್ನು ಆಚೆ ಕಳಿಸಿದರು. ಧ್ರುವಂತನ್ನು ಆಚೆ ಕಳಿಸಿದ್ದಕ್ಕೆ ಮನೆಯವರ ಮುಖದಲ್ಲಿ ಏನು ಬೇಸರ ಆಗಲಿಲ್ಲ. ಸೊ ಅದೇ ರಕ್ಷಿತಾ ಹೋದಾಗ ಹುಡುಗರು ಅಂತ ಹೇಳಿದ್ರೆ ಮಾಳು ಮತ್ತು ರಘು, ಇನ್ನು ರಜತ್, ಸೊ ಇವರೆಲ್ಲ ಮುಖದಲ್ಲಿ ಭಾರಿ ಬೇಸರ ಆಯ್ತು. ಇನ್ನು ಗಿಲ್ಲಿ ಇವರಿಗೆಲ್ಲ ಒಂದು ಭಾರಿ ಬೇಜಾರಾಗಿದ್ರು. ರಕ್ಷಿತಾ ಹೋಗಿದ್ದೊಂದು ಭಾರಿ ಬೇಜಾರು ಇವರಿಗೆ. ಯಾಕಂತ ಹೇಳಿದ್ರೆ ರಕ್ಷಿತ್ ಅವರು ಅಷ್ಟು ಕೆಲಸ ಮಾಡ್ತಿದ್ರು. ಇವ್ರು ಏನು ಹೇಳಿದ್ರು ಇಲ್ಲ ಅಂತಿಲ್ಲ. ಗಿಲ್ಲಿಗೆ ನೀರು ಗ್ಲಾಸ್ ತಗೋಬಾ ನೀರು ತರೋದು, ಏನು ಹೇಳಿದ್ರು ಗಿಲ್ಲಿಗೆ ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ರಕ್ಷಿತ್ ಅಷ್ಟು ಚೆನ್ನಾಗಿ ಎಲ್ಲ ನೋಡ್ಕೊಳ್ತಿದ್ಲು. ಸೊ ಅದು ಸಹ ಅದಕ್ಕೆ ಒಳ್ಳೆ ಇವ್ರು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ರಘು ಹೋಗುವಾಗ ಒಂದು ರಕ್ಷಿತನಿಗೆ ಒಂದು ಗಿಫ್ಟ್ ತರನು ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡ್ಬೇಕಾದ ವಿಚಾರ ಏನಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಿಂದ ಆಚೆ ಬರುವಾಗ ಇಬ್ಬರ ಮುಖದಲ್ಲಿ ನಗು ಇತ್ತು. ಯಾರು ಅಂತ ಹೇಳಿದ್ರೆ ಕಾವ್ಯ ಹಾಗೂ ಸ್ಪಂದನ. ಎಷ್ಟೇ ಒಂದು ಶತ್ರು ಆದರೂ ಸಹ ಬಿಗ್ ಬಾಸ್ ಮನೆಯಲ್ಲಿ 70-80 ಜನ ಒಟ್ಟಿಗೆ ಇದ್ದು ಒಂದು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದ್ರೂ ಬೇಸರ ತೋರಿಸ್ಬೇಕು ಅಂತೇಳಿ ಜನರು ತುಂಬಾ ಜನ ಮಾತಾಡ್ತಿದ್ದಾರೆ. ಸೊ ಅದು ಸಹ ಮೊದಲಿಗೆ ರಕ್ಷಿತ ಜೊತೆ ಕ್ಲೋಸ್ ಇದ್ದದ್ದು ಈ ಸ್ಪಂದನ ಹಾಗೂ ಕಾವ್ಯ. ರಕ್ಷಿತನಿಗೆ ಯಾವಾಗ ಇವರಿಬ್ಬರ ಬುದ್ಧಿ ಗೊತ್ತಾಯ್ತು ಆವಾಗ ರಕ್ಷಿತ ದೂರ ಆದ್ಲು ಅಂತ ಹೇಳಿದ್ರೆ ಇವ್ರ ಮನಸ್ಸು ಸರಿ ಇಲ್ಲ ಅಂತ ಹೇಳಿ. ಸೊ ಅದೇ ನೀವು ತುಂಬಾ ಜನ ಹೇಳ್ತಾರೆ ಅವರಿಗೆ ಸಹ ರಕ್ಷಿತಾ ಇದು ಮಾಡಿದಳು ಅದಕ್ಕೆ ಅವಳು ಇದು ಮಾಡಿಲ್ಲ ಅಂತ ಹೇಳಿ ಕೆಲವು ಜನ ಹೇಳಿದ್ರು. ಸೊ ಹಾಗೆ ನೀವು ನೋಡುದಾದ್ರೆ ಅಶ್ವಿನಿ ಹಾಗೂ ರಕ್ಷಿತಾ ಇವರಿಬ್ಬರ ಮಧ್ಯದಲ್ಲಿ ನಡೆದ ಜಗಳದಷ್ಟು ಇವರ ಸ್ಪಂದನ ಹಾಗೂ ಕಾವ್ಯ ಅವರ ಮಧ್ಯದಲ್ಲಿ ನಡೆದಿಲ್ಲ. ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಹೋಗುವಾಗ ಕೂಗ್ತಾ ಇದ್ರು ಅಂತ ಹೇಳಿದ್ರೆ ಕಣ್ಣಲ್ಲಿ ನೀರು ಬಂತು ಅವ್ರದ್ದು. ಸೊ ನಿಜವಾಗಿ ನೋಡ್ಬೇಕಂದ್ರೆ ರಕ್ಷಿತಾ ಜೊತೆ ಹೈಯೆಸ್ಟ್ ಜಗಳಾಡಿದೆ ಅಶ್ವಿನಿ. ಆದ್ರೂ ಮನೆಯಿಂದ ಆಚೆ ಹೋಗುವಾಗ ಒಂದು ಬೇಸರ ತೋರಿಸಿದ್ರು ನೋಡಿ ಅಶ್ವಿನಿ. ಇದರಲ್ಲಿ ಅವರದೊಂದು ವ್ಯಕ್ತಿತ್ವ ಒಳ್ಳೇದಂತ ಗೊತ್ತಾಗ್ತದೆ. ಅದೇ ಇವರಿಬ್ರು ಊಸರವಳ್ಳಿ ತರ ಕಣ್ಣೀರು ಹಾಕದೆ ನಗಾಡ್ತಿದ್ರಲ್ಲ, ಸೊ ಅದು ತುಂಬಾ ಬೇಸರ ಆಗಿದೆ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಇರುವಾಗ 70 ದಿನ ಒಟ್ಟಿಗೆ ಇರ್ತಾರೆ. ಸೊ ಅವರ ಬಗ್ಗೆ ಏನೇ ಆಗ್ಲಿ, ಒಂದು ಶತ್ರುವೇ ಆಗ್ಲಿ, ಎಷ್ಟು ಬೇಕಾದ್ರೆ ಇದೇ ಆಗಿರ್ಲಿ, ಮನೆಯಿಂದ ಆಚೆ ಹೋಗುವಾಗ ಒಂದು ಬೇಸರ ತೋರಿಸ್ತಾರೆ. ಈ ಸ್ಪಂದನ ಕಾವ್ಯ ಇವರಿಬ್ರು ಭಯಂಕರ ಫೇಕ್ ಅಂತ ಹೇಳ್ಬೋದು. ತುಂಬಾ ಜನ ಹೇಳೋ ಪ್ರಕಾರ ಇವರಿಬ್ಬರಿಗೆ ಏನೇನೆಲ್ಲ ಹೆಸರಿಟ್ಟಿದ್ದಾರೆ. ಉಸರವಳ್ಳಿ ಕಾವ್ಯನಿಗಂತೂ ಬೇರೆ ಬೇರೆನೆ. ಯಾಕಂತ ಹೇಳಿದ್ರೆ ನಿಮಗೆ ಲಾಸ್ಟ್ 2 ವಾರದ ಹಿಂದೆ ಗಿಲ್ಲಿ ಜೊತೆ ಸುದೀಪ್ ಸರ್ ಬಂದು ಗಿಲ್ಲಿ ಜೊತೆ ನಿಮ್ಮ ಇದ್ದದಕ್ಕೆ ಆಟ ಹಾಳಾಗ್ತಿದೆ ಅಂತ ಹೇಳಿದಾಗ ಗಿಲ್ಲಿಯನ್ನೇ 2 ಸಲ ನಾಮಿನೇಟ್ ಮಾಡಿ ಗಿಲ್ಲಿಗೆ ಕಳಪೆ ಕೊಟ್ಟು ಗಿಲ್ಲಿಯಿಂದ ದೂರ ಆಗ್ಲಿಕ್ಕೆ ನೋಡಿದ ಕಾವ್ಯ. ಗಿಲ್ಲಿಯನ್ನು ಯೂಸ್ ಮಾಡ್ಕೊಂಡು ಇಷ್ಟು ಸಮಯದಲ್ಲಿ ಬಂದದ್ದು, ಸ್ವಂತಿಕೆಯಿಂದ ಬಂದ ವ್ಯಕ್ತಿ ಅಲ್ಲ ಕಾವ್ಯ. ಸೊ ಫಸ್ಟಿಂದ ನೋಡೋದಾದ್ರೆ ನೀವು ಗಿಲ್ಲಿ ಅಂತ ಹೇಳಿ ಗಿಲ್ಲಿಯಿಂದ ಹೋಗಿ ಹಾಗೆ ಇಲ್ಲಿ ತನಕ ಇರೋದು. ಇನ್ನು ಸ್ಪಂದನ ಏನು ಕಾರಣಕ್ಕೆ ಬಿಗ್ ಬಾಸ್ ಮನೆಗೆ ಅಲ್ಲಿ ಸ್ಪಂದನ ಯಾವ ಕಾರಣಕ್ಕೋಸ್ಕರ ಇದ್ದಾರೆ ಅಂತ ಹೇಳಿ ಸಾವಿರಾರು ಜನರ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಸ್ಪಂದನವರಿಗೆ ಪ್ರತಿ ವಾರದಲ್ಲಿ ಅತಿ ಕಡಿಮೆ ಓಟ್ ಬರುತ್ತೆ ಸ್ಪಂದನ. ಸೊ ಆದ್ರೂ ಸಹ ಸ್ಪಂದನವರನ್ನು ಇಷ್ಟು ವಾರ ಏನಕ್ಕೆ ಕರ್ಕೊಂಡು ಸೇವ್ ಮಾಡ್ತಿದ್ದಾರೆ ಅಂತೇಳಿ ಸಾವಿರಾರು ಜನರ ಪ್ರಶ್ನೆ. ಜಾನ್ವಿ ಅವರು ಹೇಳಿದ ಪ್ರಕಾರ ಕಲರ್ಸ್ ಅವರ ಫೇಮ್, ಇವರು ಕಲರ್ಸ್ ಅಲ್ಲಿ ಸೀರಿಯಲ್ ಮಾಡ್ತಿದ್ರು, ಅದಕ್ಕೋಸ್ಕರ ಇವರನ್ನು ಇಟ್ಕೊಳ್ತಿದ್ದಾರೆ ಅಂತ ಹೇಳಿ ಜಾನ್ವಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೇಳಿದ್ರು. ಇದೇ ಪ್ರಕಾರ ಜನರು ಸಹ ತುಂಬಾ ಜನ ಹೇಳ್ತಿದ್ದಾರೆ ಬೇಕಂತಲೇ ಇಟ್ಕೊಳ್ತಿದ್ದಾರೆ ಅವರನ್ನು ಹಾಗೆ ಹೀಗೆ ಅಂತ ಹೇಳಿ. ಸ್ಪಂದನ ಅವರು ಯಾವಾಗ್ಲೂ ಆಚೆ ಬರಬೇಕು. ನಿನ್ನೆ ಇವರಿಬ್ಬರ ಮುಖದಲ್ಲಿ ಯಾವಾಗ ನಗು ಬರಲಿಲ್ಲ ನೋಡಿ ರಕ್ಷಿತ ಹೋಗುವಾಗ. ನಾಡ್ದು ರಕ್ಷಿತ ವಾಪಸ್ ಬರ್ತಾರೆ, ಮತ್ತೆ ರಕ್ಷಿತ ವಿನ್ ಆಗುವ ಸಾಧ್ಯತೆ ಸಹ ಜಾಸ್ತಿ ಇದೆ ಬಿಗ್ ಬಾಸ್ ಮನೆಯಲ್ಲಿ. ಆವಾಗ ರಕ್ಷಿತಕ್ಕಿಂತ ಮುಂಚೆ ಇವರಿಬ್ರು ಆಚೆ ಹೋಗುದು ಗ್ಯಾರಂಟಿ. ಸೊ ಆವಾಗ ನೋಡ್ಬೇಕು ಯಾವ ತರ ರಿಯಾಕ್ಷನ್ ಇರ್ತದೆ ಅಂತ ಹೇಳಿ. ಸೊ ಈ ನಿನ್ನೆಯ ವರ್ತನೆ ಈ ಇಬ್ಬರ ವ್ಯಕ್ತಿಗಳ ಬಗ್ಗೆ ಅಂತ ಹೇಳಿದ್ರೆ ಕಾವ್ಯ ಹಾಗೂ ಸ್ಪಂದನ ಇವರಿಬ್ಬರ ವರ್ತನೆಯ ಬಗ್ಗೆ ನಿಮ್ಗೆ ಏನ್ ಅನಿಸ್ತು? ನಿಜವಾಗಿ ನಿಮ್ಗೆ ಬಿಗ್ ಬಾಸ್ ನೋಡಿದವರಿಗೆ ಇವರಿಬ್ಬರ ಒಂದು ವರ್ತನೆಯ ಬಗ್ಗೆ ಏನ್ ಅನಿಸ್ತು ಅಂತ ಹೇಳಿ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ಯಾರಾದ್ರೂ ಹೊಸವರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.